ಲಾಸ್ಟ್ ವಿಡಿಯೋದಲ್ಲಿ ನಾವು ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂದರೆ ಏನು, ಅದರ ಪ್ರಾಪರ್ಟೀಸ್ಗಳೇನು, ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂದರೆ ಏನು, ಅದರ ಪ್ರಾಪರ್ಟೀಸ್ಗಳೇನು ಅಂತ ಹೇಳಿ ಸ್ಟಡಿ ಮಾಡಿದ್ವು. ಈ ವಿಡಿಯೋದಲ್ಲಿ ಜೊಮೆಟ್ರಿಕಲ್ ರೆಪ್ರೆಸೆಂಟೇಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂದರೆ ಏನು ಅಂತ ಹೇಳಿ ಸ್ಟಡಿ ಮಾಡೋಣ. ನಾನೊಂದು ಪ್ಲೇನನ್ನು ಕನ್ಸಿಡರ್ ಮಾಡ್ತೀನಿ. ಓಕೆ, ಸೇ XY ಅನ್ನುವಂತಹ ಒಂದು ಪ್ಲೇನನ್ನು ಕನ್ಸಿಡರ್ ಮಾಡ್ತೀನಿ. This is origin O, this is X and this is Y, this is XY plane, XY plane. ಇಲ್ಲಿ OX ಅನ್ನೋದೊಂದು ಆ್ಯಕ್ಸಿಸ್ಸು, OY ಅನ್ನೋದು ಒಂದು ಆ್ಯಕ್ಸಿಸ್ಸು. ಈ ಪ್ಲೇನಲ್ಲಿ ನಾನೊಂದು ಪಾಯಿಂಟನ್ನು ಕನ್ಸಿಡರ್ ಮಾಡ್ತೀನಿ. ಎನಿ ಪಾಯಿಂಟ್, ಸೇ ಇಲ್ಲಿದೆ ಅಂದ್ಕೊಳ್ಳೋಣ ಪಾಯಿಂಟು, ಅದನ್ನು ನಾನು P ಅಂತ ಡಿನೋಟ್ ಮಾಡ್ತೀನಿ. ಓಕೆ, P. ಇದರ ಪೊಸಿಷನ್ ನಾವು ಹೇಗೆ ಹೇಳ್ತೀವಿ, ಏನು ನಮ್ಮ ಹತ್ರ ಒಂದು ಪ್ಲೇನ್ ಇದೆ, XY ಪ್ಲೇನ್, ಅದರಲ್ಲಿ OX ಅನ್ನೋದೊಂದು ಆ್ಯಕ್ಸಿಸ್ಸು, OY ಅನ್ನೋದೊಂದು ಆ್ಯಕ್ಸಿಸ್ಸು, ಅದರಲ್ಲಿ P ಅನ್ನೋ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡಿದ್ದೀನಿ. ಅದರ ಪೊಸಿಷನನ್ನು ನಾವು ಹೇಗೆ ಹೇಳ್ಬೋದು, ಪೊಸಿಷನ್ ನಾವು ಆರ್ಡರ್ಡ್ ಪೇರಲ್ಲಿ ಹೇಳ್ತೀವಿ. ಯಾಕೆಂದರೆ ಇದು ಪ್ಲೇನ್ ಅಲ್ವಾ, ಪ್ಲೇನ್ ಸ್ಪೇಸ್ ಅಂದರೆ ಆರ್ಡರ್ ಟ್ರಿಪ್ಲೆಟಲ್ಲಿ ಹೇಳ್ತೀವಿ, ಪ್ಲೇನ್ ಆರ್ಡರ್ಡ್ ಪೇರ್. ಏನು ಆರ್ಡರ್ಡ್ ಪೇರ್ X, Y, X, Y. ನಿಮಗೆ ಗೊತ್ತಿದೆ ಕಾಂಪ್ಲೆಕ್ಸ್ ನಂಬರ್ ಅಂದರೆ ಅದರ ಜನರಲ್ ಫಾರ್ಮ್ ಏನು, Z = X + IY ಅಲ್ವಾ. ಇದನ್ನು ಇನ್ ಟರ್ಮ್ಸ್ ಆಫ್ ಆರ್ಡರ್ಡ್ ಪೇರ್ಸಲ್ಲಿ ನಾವು ಹೇಗೆ ಬರಿಬೋದು, ಆರ್ಡರ್ಡ್ ಪೇರ್ X, Y ಅಂತ ಬರಿಬೋದಲ್ವಾ, ಆರ್ಡರ್ಡ್ ಪೇರ್ X, Y ಅಂತ ಬರಿಬೋದು. ಇದೇನಿದು, ಇದು ಕೂಡ ಆರ್ಡರ್ಡ್ ಪೇರ್ X, Y. ಈ ಪಾಯಿಂಟ್ P ಅನ್ನೋದು ಕಾಂಪ್ಲೆಕ್ಸ್ ನಂಬರ್ Z = X + IYನ ರೆಪ್ರೆಸೆಂಟ್ ಮಾಡುತ್ತೆ. We represent the complex number Z = X + IY by a point P whose Cartesian coordinates are ordered pair X, Y referred to the rectangular axis OX and OY. ಈ OX ಅನ್ನು ನಾವು ರಿಯಲ್ ಆಕ್ಸಿಸ್ ಅಂತ ಕರಿತೀವಿ. ಓಕೆ, OX ಅನ್ನು ರಿಯಲ್ ಆಕ್ಸಿಸ್ ಅಂತ ಕರಿತೀವಿ. ಈ OY ಇದೆಯಲ್ಲ, ಈ OYನ ನಾವು ಇಮ್ಯಾಜಿನರಿ ಆಕ್ಸಿಸ್ ಅಂತ ಕರಿತೀವಿ. ಇಮ್ಯಾಜಿನರಿ ಆಕ್ಸಿಸ್, ಇಮ್ಯಾಜಿನರಿ ಆಕ್ಸಿಸ್. ಈಗ ಅಬ್ಸರ್ವ್ ಮಾಡಿ, ಈ ಪಾಯಿಂಟ್ P ಇಂದ OX ಅದೇ ರಿಯಲ್ ಆಕ್ಸಿಸ್ಸಿಗೆ ನಾನೊಂದು ಪರ್ಪೆಂಡಿಕ್ಯುಲರನ್ನು ಡ್ರಾ ಮಾಡ್ತೀನಿ. ಓಕೆ, ಆಟ್ ಪಾಯಿಂಟ್ ಸಮ್ M. ಓಕೆ, ಈ PM ಇದೆಯಲ್ಲ ಇಸ್ ದ ಪರ್ಪೆಂಡಿಕ್ಯುಲರ್ ಡ್ರಾನ್ ಟು ರಿಯಲ್ ಆಕ್ಸಿಸ್ OX. ಈ ಡಿಸ್ಟೆನ್ಸ್ OM ಇದೆಯಲ್ಲ, ದಿಸ್ ಡಿಸ್ಟೆನ್ಸ್ ಇಸ್ X, ದಿಸ್ ಡಿಸ್ಟೆನ್ಸ್ ಇಸ್ Y, ದಟ್ PM ಇಸ್ Y. ಈ ಪಾಯಿಂಟ್ P ಅನ್ನೋದು ಇಲ್ಲಿ X ಅಂದರೆ ಮೀನಿಂಗು ಇದು X ಡಿಸ್ಟೆನ್ಸಲ್ಲಿದೆ, Y ಅಂದರೆ ಮೀನಿಂಗು ಅಲಾಂಗ್ ದಿಸ್ ಆ್ಯಕ್ಸಿಸ್ Y ಡಿಸ್ಟೆನ್ಸಲ್ಲಿ ಇದೆ ಅಂತ. ನಾನು ಈ OPನ ಜಾಯಿನ್ ಮಾಡ್ತೀನಿ. ಈಗ OPನ ಜಾಯಿನ್ ಮಾಡ್ತೀನಿ. OPನ ಜಾಯಿನ್ ಮಾಡಿ ಈಗ ಇಲ್ಲೊಂದು ಡಿಸ್ಟೆನ್ಸ್ ಇದೆಯಲ್ಲ O ಇಂದ Pಗೆ, ಈ ಡಿಸ್ಟೆನ್ಸನ್ನು R ಅಂತ ಕರಿತೀನಿ. ಇಲ್ಲಿ ಆಬ್ವಿಯಸ್ಲಿ OPನ ಜಾಯಿನ್ ಮಾಡಿದಾಗ ಇಲ್ಲೊಂದು ಆ್ಯಂಗಲ್ ಫಾರ್ಮ್ ಆಯ್ತಲ್ವಾ, ಆ ಆ್ಯಂಗಲನ್ನು ನಾನು ತೀಟಾ ಅಂಥೇಳಿ ಕರಿತೀನಿ. ಈ ಆರ್ಡರ್ಡ್ ಪೇರ್ X, Y ಅನ್ನೋದು ಈ ಪಾಯಿಂಟ್ Pಯ ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್. ಆರ್ಡರ್ಡ್ ಪೇರ್ R, θ ಇದೆಯಲ್ಲ, R, θ ಇದು ಪೋಲಾರ್ ಕೋಆರ್ಡಿನೇಟ್ಸ್. ಇದೇನು ಕಾರ್ಟೀಷಿಯನ್ ಕೋಆರ್ಡಿನೇಟ್ಸ್. ಇದು ಏನು ಪೋಲಾರ್ ಕೋಆರ್ಡಿನೇಟ್ಸ್. ಓಕೆ, ಪೋಲಾರ್ ಕೋಆರ್ಡಿನೇಟ್ಸ್ ಆಫ್ P ಆರ್ ಆರ್ಡರ್ಡ್ ಪೇರ್ R, θ. ಇಲ್ಲಿ R ಏನು, R ಅನ್ನೋದನ್ನು ಮಾಡ್ಯುಲಸ್ ಅಂತ ನಾವು ಹೇಳ್ತೀವಿ. ಆರನ್ನು ಮಾಡ್ಯುಲಸ್ ಅಂತ ಹೇಳ್ತೀವಿ. θ ಅನ್ನೋದನ್ನು ಆಂಪ್ಲಿಟ್ಯೂಡ್ ಅಥವಾ ಆರ್ಗ್ಯುಮೆಂಟ್ ಅಂತ ಹೇಳ್ತೀವಿ. ಆಂಪ್ಲಿಟ್ಯೂಡ್ ಅಂದರೂ ಒಂದೇ, ಆರ್ಗ್ಯುಮೆಂಟ್ ಅಂತ ಹೇಳಿದರು ಒಂದೇ. ಈ ಪ್ಲೇನ್ ಇದೆಯಲ್ಲ, ಈ ಪ್ಲೇನನ್ನು ನಾವು ಈ ಪ್ಲೇನನ್ನು ನಾವು ಆರ್ಗ್ಯಾಂಡ್ ಪ್ಲೇನ್ ಅಂತ ಹೇಳ್ತೀವಿ. ಹಾಗೆ ಇದನ್ನು ಗಾಷಿಯನ್ ಪ್ಲೇನ್ ಅಂತ ಕೂಡ ಹೇಳ್ತೀವಿ. ಹಾಗೆ ಇದನ್ನು ಕಾಂಪ್ಲೆಕ್ಸ್ ಪ್ಲೇನ್ ಅಂತ ಕೂಡ ಹೇಳ್ತೀವಿ. ಯಾವ ಪ್ಲೇನಲ್ಲಿ ಕಾಂಪ್ಲೆಕ್ಸ್ ನಂಬರನ್ನು ನಾವು
ಪ್ಲೇನಿನ ಪಾಯಿಂಟ್ಗಳನ್ನು ಕಾಂಪ್ಲೆಕ್ಸ್ ನಂಬರಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಆ ಪ್ಲೇನನ್ನು ಕಾಂಪ್ಲೆಕ್ಸ್ ಪ್ಲೇನ್, ಆರ್ಗ್ಯಾನ್ ಪ್ಲೇನ್ ಅಥವಾ ಗಾಷಿಯನ್ ಪ್ಲೇನ್ ಅಂತ ಹೇಳ್ತೀವಿ. ದ ಪ್ಲೇನ್ whose points are represented by complex number. The plane whose points are the plane whose points are represented by complex number is called complex plane or argand plane or Gaussian plane. ಇಲ್ಲಿ ಗಾಷಿಯನ್ ಪ್ಲೇನ್ ಅಂದರೆ ಇದರಲ್ಲಿ ಗಾಸ್ ಅನ್ನೋದು ಒಬ್ಬ ಮ್ಯಾಥಮೆಟಿಷಿಯನ್ ಹೆಸರು, ಹಾಗೆ ಆರ್ಗ್ಯಾಂಡ್ ಅನ್ನೋದು ಕೂಡ ಒಬ್ಬ ಮ್ಯಾಥಮೆಟಿಷಿಯನ್ ಹೆಸರು. ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ಈ ಡಯಾಗ್ರಾಮಲ್ಲಿ ಈ ಓ ಎಮ್ ಏನು, ಓ ಎಮ್ ಇಸ್ ಎಕ್ಸ್ ಅಲ್ವಾ, ಓ ಎಮ್ ಅನ್ನೋದು ಎಕ್ಸ್, ಈ ಪಿ ಎಮ್ ಏನು, ಪಿ ಎಮ್ ಅನ್ನೋದು ವೈ, ಓ ಪಿ ಏನು, ಓ ಪಿ ಇಸ್ ಆರ್, ಆ್ಯಂಗಲ್ ಎಕ್ಸ್ ಓ ಪಿ ಏನು, ಆ್ಯಂಗಲ್ ಎಕ್ಸ್ ಓ ಪಿ ಥೀಟಾ. ಅಬ್ಸರ್ವ್ ಮಾಡಿ, ಇದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ವಾ, ಯಾವುದು ಪಿ ಎಮ್ ಒ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ವಾ. ಇಲ್ಲಿ ಕಾಸ್ ಥೀಟಾ ಏನಾಗುತ್ತೆ, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಸೈಡ್ ಬೈ ಹೈಪಾಟಿನಿಯಸ್ ಅಲ್ವಾ. ಅಡ್ಜಸೆಂಟ್ ಸೈಡ್ ಏನಿಲ್ಲಿ ಓ ಎಮ್ ಡಿವೈಡ್ ಬೈ ಹೈಪಾಟಿನಿಯಸ್ ಏನು ಓ ಪಿ ಅಲ್ವಾ. ಇಲ್ಲಿ ಸೈನ್ ಥೀಟಾ ಏನಾಗುತ್ತೆ, ಸೈನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಬೈ ಹೈಪಾಟಿನಿಯಸ್. ಆಪೋಸಿಟ್ ಸೈಡ್ ಯಾವುದು ಪಿ ಎಮ್, ಹೈಪಾಟಿನಿಯಸ್ ಯಾವುದು ಓ ಪಿ ಅಲ್ವಾ. ದಟ್ ಈಸ್ ಈಕ್ವಲ್ ಟು ಓ ಎಮ್ ಅಂದರೆ ಏನು, ಓ ಎಮ್ ಇಸ್ ಎಕ್ಸ್, ದಿಸ್ ಡಿಸ್ಟೆನ್ಸ್ ಇಸ್ ಎಕ್ಸ್. ಪಿ ಓ ಪಿ ಏನು, ಓ ಪಿ ಇಸ್ ಆರ್, ದಿಸ್ ಡಿಸ್ಟೆನ್ಸ್ ಇಸ್ ಆರ್, ಎಕ್ಸ್ ಬೈ ಆರ್. ಇಲ್ಲಿ ಪಿ ಎಮ್ ಏನು, ಪಿ ಎಮ್ ಇಸ್ ವೈ ಡಿವೈಡ್ ಬೈ ಓ ಪಿ ಇಸ್ ಆರ್ ಅಲ್ವಾ. ನಮಗೇನು ಸಿಕ್ತೀಗ, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಎಕ್ಸ್ ಬೈ ಆರ್ ಅಂತ ಸಿಕ್ತು, ಸೈನ್ ಥೀಟಾ ಇಸ್ ಈಕ್ವಲ್ ಟು ವೈ ಬೈ ಆರ್ ಅಂತ ಸಿಕ್ತು ಅಲ್ವಾ. ದಟ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಕಾಸ್ ಥೀಟಾ ಅಂತ ಇದನ್ನು ಬರ್ಕೊಳ್ಬೋದಾ. ಇದನ್ನು ಕೂಡ ವೈ ಇಸ್ ಈಕ್ವಲ್ ಟು ಆರ್ ಸೈನ್ ಥೀಟಾ ಅಂತ ಬರ್ಕೊಳ್ಬೋದಲ್ವಾ. ನಮಗೆ ಕಾಂಪ್ಲೆಕ್ಸ್ ನಂಬರ್ನ ಹೇಗೆ ಬರಿತೀವಿ, ಜನರಲ್ ಫಾರ್ಮ್ ಅದ್ರದ್ದು ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಗೊತ್ತಿದೆ. ಈ ಎಕ್ಸ್ ಪ್ಲೇಸಿಗೆ ಆರ್ ಕಾಸ್ ಥೀಟಾ ಹಾಕಿ, ವೈ ಪ್ಲೇಸಿಗೆ ಆರ್ ಸೈನ್ ಥೀಟಾ ಹಾಕಿ ಏನಾಗುತ್ತೆ, ಝೆಡ್ ಇಸ್ ಈಕ್ವಲ್ ಟು ಆರ್ ಕಾಸ್ ಥೀಟಾ ಪ್ಲಸ್ ಐ ಇಂಟು ಆರ್ ಸೈನ್ ಥೀಟಾ, ಅಬ್ಸರ್ವ್ ಮಾಡಿ, ಝೆಡ್ ಇಸ್ ಈಕ್ವಲ್ ಟು ಆರ್ ಕಾಮನ್ನು ಟೇಕ್ ಔಟ್ ಸೈಡ್ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ. ಇದನ್ನು ಪೋಲಾರ್ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನಂಬರ್, ಕಾಂಪ್ಲೆಕ್ಸ್ ನಂಬರ್ ಅಥವಾ ಟ್ರಿಗ್ನೋಮೆಟ್ರಿಕ್ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳ್ತಾರೆ. ಟ್ರಿಗ್ನೋಮೆಟ್ರಿಕ್ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನಂಬರ್. ಝೆಡ್ ಇಸ್ ಈಕ್ವಲ್ ಟು ಆರ್ ಆಫ್ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾನ ಪೋಲಾರ್ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಥವಾ ಟ್ರಿಗ್ನೋಮೆಟ್ರಿಕ್ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳ್ತಾರೆ. ಈಗ ನೋಡಿ, ಆರ್ ಎಕ್ಸ್ ಇದೆಯಲ್ಲ, ಈ ಎಕ್ಸನ್ನು ಸ್ಕ್ವೇರ್ ಮಾಡಿ ಏನಾಯಿತು, ಎಕ್ಸನ್ನು ಸ್ಕ್ವೇರ್ ಮಾಡಿದರೆ ಎಕ್ಸನ್ನು ಸ್ಕ್ವೇರ್ ಮಾಡಿದರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಅಲ್ವಾ. ಅಂದರೆ ಆರ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಮೀನ್ಸ್ ಆರ್ ಸ್ಕ್ವೇರ್ ಇಂಟು ಕಾಸ್ ಸ್ಕ್ವೇರ್ ಥೀಟಾ. ವೈನ್ ಸ್ಕ್ವೇರ್ ಮಾಡಿ, ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್. ಅದನ್ನು ಹೇಗೆ ಬರ್ಕೊಳ್ಬೋದು, ಆರ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ. ಇದೆರಡನ್ನು ಆ್ಯಡ್ ಮಾಡಿ, ಈಗ ಏನಾಯಿತು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಆರ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ. ಇವೆರಡರಲ್ಲಿ ಆರ್ ಕಾಮನ್ ಟೇಕ್ ಔಟ್ ಸೈಡ್ ಆರ್ ಸ್ಕ್ವೇರ್ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ. ನಮಗೆ ಐಡೆಂಟಿಟಿ ಗೊತ್ತಿದೆ, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಏನು 1 ಅಲ್ವಾ. ಹಾಗಾದರೆ ಇದೇನಾಗುತ್ತೆ, ಆರ್ ಸ್ಕ್ವೇರ್ ಇಂಟು 1 ದಟ್ ಈಸ್ ಜಸ್ಟ್ ಆರ್ ಸ್ಕ್ವೇರ್. ಏನು ಸಿಕ್ತು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಸಿಕ್ತು. ದಟ್ ಇಂಪ್ಲೈಸ್ ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್
ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಇದನ್ನು ನಾವು ಮಾಡ್ಯುಲಸ್ ಅಂತ ಹೇಳ್ತೀವಿ. ಮಾಡ್ಯುಲಸ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ದಟ್ ಈಸ್ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇಲ್ಲಿ ನಾವು ಮಾಡ್ಯುಲಸ್ ಅಂತ ಹೇಳಿದ್ವಲ್ಲ, ದಿಸ್ ಡಿಸ್ಟೆನ್ಸ್ ಇಸ್ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ನಮಗೆ ಇಲ್ಲಿ ಗೊತ್ತಿದೆ ಕಾಸ್ ತೀಟಾ ಅಂದರೆ ಏನು, ಎಕ್ಸ್ ಬೈ ಆರ್ ಅಲ್ವಾ. ಕಾಸ್ ತೀಟಾ ಇಸ್ ಎಕ್ಸ್ ಬೈ ಆರ್ ಫ್ರಮ್ ದ ಫಿಗರ್. ಸೈನ್ ತೀಟಾ ಅಂದರೆ ಏನು, ಸೈನ್ ತೀಟಾ ಅಂದರೆ ವೈ ಬೈ ಆರ್. ಸೈನ್ ತೀಟಾ ಅಂದರೆ ವೈ ಬೈ ಆರ್. ಈಗ ಸೈನ್ ತೀಟಾ ಬೈ ಕಾಸ್ ತೀಟಾ ಏನಾಗುತ್ತೆ, ಸೈನ್ ತೀಟಾ ಬೈ ಕಾಸ್ ತೀಟಾ ಇಸ್ ಈಕ್ವಲ್ ಟು ಸೈನ್ ತೀಟಾ ಅಂದರೆ ಏನು, ವೈ ಬೈ ಆರ್ ಡಿವೈಡ್ ಬೈ ಕಾಸ್ ತೀಟಾ ಅಂದರೆ ಎಕ್ಸ್ ಬೈ ಆರ್. ಸೈನ್ ತೀಟಾ ಬೈ ಕಾಸ್ ತೀಟಾ ದಟ್ ಇಂಪ್ಲೈಸ್ ಏನಾಯಿತು, ಸೈನ್ ಬೈ ಕಾಸ್ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ವೈ ಬೈ ಆರ್ ಎಕ್ಸ್ ಬೈ ಆರನ್ನು ಡಿವೈಡ್ ಬೈ ಎಕ್ಸ್ ಬೈ ಆರ್ ಇದೆ. ಡಿವೈಡ್ ಬೈ ಇದ್ದಿದ್ದನ್ನು ಅಂದರೆ ಡಿನಾಮಿನೇಟ್ರಲ್ಲಿ ಇದನ್ನು ನ್ಯೂಮರೇಟ್ರಿ ತಂದರೆ ಏನಾಗುತ್ತೆ, ಇದು ರೆಸಿಬ್ರೋಕಲ್ ಅಲ್ವಾ. ಎಕ್ಸ್ ಬೈ ಆರ್ ಅನ್ನೋದು ಆರ್ ಬೈ ಎಕ್ಸ್ ಆಗುತ್ತೆ. ಈಗೇನಾಯಿತು ಅಬ್ಸರ್ವ್ ಮಾಡಿ, ದಿಸ್ ಆರ್ ಗೆಟ್ ಕ್ಯಾನ್ಸಲ್. ಏನು ಸಿಕ್ತು ನಮಗೆ, ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ವೈ ಬೈ ಎಕ್ಸ್ ಸಿಕ್ತು. ವೈ ಬೈ ಎಕ್ಸ್ ದಟ್ ಇಂಪ್ಲೈಸ್ ತೀಟಾ ಇಸ್ ಈಕ್ವಲ್ ಟು ಹೇಗೆ ಬರ್ಕೊಳ್ಬೋದು, ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್ ಅಂತ ಬರ್ಕೊಳ್ಬೋದಲ್ವಾ. ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್ ಏನು, ದಟ್ ಈಸ್ ಆಂಪ್ಲಿಟ್ಯೂಡ್. ಇದನ್ನು ಆಂಪ್ಲಿಟ್ಯೂಡ್ ಅಥವಾ ಆರ್ಗ್ಯುಮೆಂಟ್ ಅಂತ ಕರಿತೀವಿ. ಆಂಪ್ಲಿಟ್ಯೂಡ್ ಆರ್ ಆರ್ಗ್ಯುಮೆಂಟ್ ಅಂತ ಹೇಳಿ ಕರಿತೀವಿ. ಓಕೆ, ದಿಸ್ ತೀಟಾನ ಆಂಪ್ಲಿಟ್ಯೂಡ್ ಆರ್ ಆರ್ಗ್ಯುಮೆಂಟ್ ಅಂತ ಕರಿತೀವಿ. ದಿಸ್ ಆರನ್ನು ಏನು ಮಾಡ್ಯುಲಸ್ ಅಂತ ಕರಿತೀವಿ. ಮಾಡ್ಯುಲಸ್ ಇಲ್ಲಿ ಅಬ್ಸರ್ವ್ ಮಾಡಿ, ನಮಗೆ ಆರ್ ಕಮ ತೀಟಾದಲ್ಲಿ ಆರ್ ಅಂದರೆ ಮಾಡ್ಯುಲಸ್ ಅಂದಿದ್ವು, ಮಾಡ್ಯುಲಸ್ ಸಿಕ್ತು. ತೀಟಾ ಅಂದರೆ ಆಂಪ್ಲಿಟ್ಯೂಡ್ ಅಂದಿದ್ದು, ಆಂಪ್ಲಿಟ್ಯೂಡ್ ಏನು ಅಂತ ಹೇಳಿ ಸಿಕ್ತು. ಝಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಅನ್ನೋದು ಕಾರ್ಟೀಷಿಯನ್ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನಂಬರು. ಝಡ್ ಈಸ್ ಈಕ್ವಲ್ ಟು ಆರ್ ಆಫ್ ಏನು ಕಾಸ್ ತೀಟಾ ಪ್ಲಸ್ ಐ ಸೈನ್ ತೀಟಾ ಅನ್ನೋದು ಪೋಲಾರ್ ಫಾರ್ಮ್. ಇದು ಕಾರ್ಟೀಷಿಯನ್ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನಂಬರು, ಇದು ಪೋಲಾರ್ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನಂಬರು. ಇಲ್ಲಿ ಆರ್ ಅಂದರೆ ಏನು, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇದನ್ನು ಮಾಡ್ಯುಲಸ್ ಅಂತ ಹೇಳ್ತೀವಿ. ಇಲ್ಲಿ ತೀಟಾ ಇದೆಯಲ್ಲ, ತೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್. ಇದನ್ನು ಆಂಪ್ಲಿಟ್ಯೂಡ್ ಅಥವಾ ಆರ್ಗ್ಯುಮೆಂಟ್ ಅಂತ ಹೇಳ್ತೀವಿ. ಇದನ್ನು ಹೇಗೆ ಡಿನೋಟ್ ಮಾಡ್ತೀವಿ ಅಂತ ಹೇಳಿದರೆ, ಎ ಎಮ್ ಪಿ ಆಫ್ ಝಡ್ ಅಥವಾ ಎ ಆರ್ ಜಿ ಆಫ್ ಝಡ್. ಎ ಎಮ್ ಪಿ ಆಫ್ ಝಡ್ ಅಂದರೆ ಆಂಪ್ಲಿಟ್ಯೂಡ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಝಡ್, ಹಾಗೆ ಆರ್ಗ್ಯುಮೆಂಟ್ ಆಫ್ ಝಡ್ ಅಂದರೆ ಎ ಆರ್ ಜಿ ಆಫ್ ಝಡ್ ಅಂದರೆ ಆರ್ಗ್ಯುಮೆಂಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಝಡ್. ನೆಕ್ಸ್ಟ್ ಎಲ್ಲ ಆಂಪ್ಲಿಟ್ಯೂಡ್ ಮತ್ತು ಆರ್ಗ್ಯುಮೆಂಟ್ ಅಂತ ಬಂದಲ್ಲಿ ಎ ಎಮ್ ಪಿ ಆಫ್ ಝಡ್ ಅಥವಾ ಎ ಆರ್ ಜಿ ಆಫ್ ಝಡ್ ಅಂತ ಯೂಸ್ ಮಾಡ್ತೀವಿ. ಎ ಎಮ್ ಪಿ ಆಫ್ ಝಡ್ ಅಂದರೆ ಆಂಪ್ಲಿಟ್ಯೂಡ್ ಆಫ್ ಝಡ್ ಅಂತ, ಎ ಆರ್ ಜಿ ಆಫ್ ಝಡ್ ಅಂದರೆ ಆರ್ಗ್ಯುಮೆಂಟ್ ಆಫ್ ಝಡ್ ಅಂತ. ನೆಕ್ಸ್ಟ್ ನಿಮಗೆ ಮೆಕ್ಲಾರೆನ್ ಸೀರೀಸ್ ಗೊತ್ತಿರ್ಬೋದು. ಇನ್ಫೈನೈಟ್ ಸೀರೀಸಲ್ಲಿ ನೀವು ಓದಿರ್ತೀರಿ ಮೆಕ್ಲಾರೆನ್ ಸೀರೀಸ್ ಅಂತ ಓದಿರ್ತೀರಿ. ಮೆಕ್ಲಾರೆನ್ ಸೀರೀಸ್ ಅದ್ರ ಬಗ್ಗೆ ನೀವು ಆಲ್ರೆಡಿ ಓದಿರೋದ್ರಿಂದ ಅದ್ರ ಬಗ್ಗೆ ನಾನು ತುಂಬ ಡೀಟೇಲಾಗಿ ಹೇಳೋದಕ್ಕೂ ಅಲ್ಲ. ಮೆಕ್ಲಾರೆನ್ ಸೀರೀಸಿಂದ ಸೈನ್ ಎಕ್ಸ್ ನಾವು ಹೇಗೆ ಬರ್ಕೊಳ್ಬೋದು, ಸೈನ್ ಎಕ್ಸ್ ಇಸ್ ಈಕ್ವಲ್ ಟು sin x is equal to x minus x cube by 3 factorial plus x power 5 by 5 factorial minus x power 7 by 7 factorial plus x power 9 by 9 factorial minus plus and so on. cos x ಅನ್ನು ಹೇಗೆ ಬರ್ಕೊಳ್ಬೋದು, cos x is equal to 1 minus x square divided by 2 factorial plus x power 4 by 4 factorial minus x power 6 by 6 factorial plus x power 8 by 8 factorial minus x power 10 by 10 factorial plus minus and so on. e power x ಅನ್ನು ಹೇಗೆ ಬರ್ಕೊಳ್ಬೋದು, e power x is equal to 1 plus x divided by 1 factorial plus x square divided by 2 factorial plus x cube by 3 factorial plus x power 4 by 4 factorial plus x power 5 by 5 factorial plus x power 6 by
6 ಫ್ಯಾಕ್ಟೋರಿಯಲ್ ಪ್ಲಸ್ ಎಕ್ಸ್ ಪವರ್ 7/7 ಫ್ಯಾಕ್ಟೋರಿಯಲ್ ಪ್ಲಸ್ ಆ್ಯಂಡ್ ಸೋ ಆನ್. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಎಕ್ಸ್ ಇದೆಯಲ್ಲ, ಎಕ್ಸ್ ಇಸ್ ಈಕ್ವಲ್ ಟು ಐ ತೀಟಾ ಕೊಡಿ. ಐ ತೀಟಾ ಕೊಟ್ಟರೆ ಈ ಈಕ್ವೇಷನ್ ಏನಾಗುತ್ತೆ ನೋಡೋಣ. ಇ ಪವರ್ ಎಕ್ಸ್ ಇದೆಯಲ್ಲ, ಈ ಈಕ್ವೇಷನಲ್ಲಿ ಎಕ್ಸ್ ಪ್ಲೇಸಿಗೆ ಐ ತೀಟಾ ಕೊಟ್ಟರೆ ಏನಾಗುತ್ತೆ, ಇ ಪವರ್ ಐ ತೀಟಾ ಇಸ್ ಈಕ್ವಲ್ ಟು 1 + ಎಕ್ಸ್ ಅಂದರೆ ಐ ತೀಟಾ ಡಿವೈಡ್ ಬೈ 1² ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ ಐ ತೀಟಾ ಸ್ಕ್ವೇರ್ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ ಎಕ್ಸ್ ಕ್ಯೂಬ್ ಅಂದರೆ ಐ ತೀಟಾ ಕ್ಯೂಬ್ ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ಐ ತೀಟಾ ಪವರ್ 4 ಡಿವೈಡ್ ಬೈ 4 ಫ್ಯಾಕ್ಟೋರಿಯಲ್ ಪ್ಲಸ್ ಐ ತೀಟಾ ಪವರ್ 5 ಡಿವೈಡ್ ಬೈ 5 ಫ್ಯಾಕ್ಟೋರಿಯಲ್ ಪ್ಲಸ್ ಐ ತೀಟಾ ಪವರ್ 6 ಡಿವೈಡ್ ಬೈ 6 ಫ್ಯಾಕ್ಟೋರಿಯಲ್ ಪ್ಲಸ್ ಐ ತೀಟಾ ಪವರ್ 7 ಡಿವೈಡ್ ಬೈ 7 ಫ್ಯಾಕ್ಟೋರಿಯಲ್ ಪ್ಲಸ್ ಆ್ಯಂಡ್ ಸೋ ಆನ್. ಇಲ್ಲಿ ಅಬ್ಸರ್ವ್ ಮಾಡಿ, ಈಗ ಇದನ್ನು ಸಿಂಪ್ಲಿಫೈ ಮಾಡಿ ಬರೆಯೋಣ. ಇ ಪವರ್ ಐ ತೀಟಾ ಇಸ್ ಈಕ್ವಲ್ ಟು 1 + ಐ ತೀಟಾ ಡಿವೈಡ್ ಬೈ 1 ಫ್ಯಾಕ್ಟೋರಿಯಲ್. ಐ ತೀಟಾ ಹೋಲ್ ಸ್ಕ್ವೇರ್ ಅಂದರೆ ಐ ಸ್ಕ್ವೇರ್ ತೀಟಾ ಸ್ಕ್ವೇರ್ ಅಲ್ವಾ. ಐ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು, ಐ ಸ್ಕ್ವೇರ್ ಇಸ್ ಈಕ್ವಲ್ ಟು -1. ನಮಗೆ ಗೊತ್ತಿದೆ ಏನು, ಇಮ್ಯಾಜಿನರಿ ನಂಬರ್ ಅಲ್ವಾ ಇದು. ಏನಾಗುತ್ತೆ, ಐ ಸ್ಕ್ವೇರ್ ಇಲ್ಲಿ -1 ಆಗುತ್ತೆ ಇಂಟು ತೀಟಾ ಸ್ಕ್ವೇರ್ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್. ಐ ಕ್ಯೂಬ್ ಅಂದರೆ ಹೇಗೆ ಬರ್ಕೊಳ್ಬೋದು, ಐ ಕ್ಯೂಬನ್ನು ಐ ಸ್ಕ್ವೇರ್ ಇಂಟು ಐ ಅಂತ ಬರಿಬೋದಾ. ಐ ಸ್ಕ್ವೇರ್ ಅಂದರೆ ಏನು, -1 ಇಂಟು ಐ ದಟ್ ಈಸ್ ಈಕ್ವಲ್ ಟು ಏನಾಯಿತು, -i ಆಯಿತು. -i ಆಯ್ತಲ್ವಾ. ಅಂದರೆ -i ಇಂಟು ತೀಟಾ ಕ್ಯೂಬ್ ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್. ಐ ಪವರ್ 4 ಅಂದರೆ ಹೇಗೆ ಬರ್ಕೊಳ್ಬೋದು, ಐ ಪವರ್ 4 ಕ್ಯಾನ್ ಬಿ ರಿಟರ್ನ್ ಆಸ್ ಐ ಸ್ಕ್ವೇರ್ ಇಂಟು ಐ ಸ್ಕ್ವೇರ್. ಐ ಸ್ಕ್ವೇರ್ ಅಂದರೆ ಏನು, -1 ಇಂಟು -1 ಅಲ್ವಾ. -1 ಇಂಟು -1 ಅಂದರೆ +1 ಆಯ್ತಲ್ವಾ. ಪ್ಲಸ್ ತೀಟಾ ಪವರ್ 4 ಡಿವೈಡ್ ಬೈ 4 ಫ್ಯಾಕ್ಟೋರಿಯಲ್. ಐ ಪವರ್ 5 ಅಂದರೆ ಏನಾಯಿತು, ಪ್ಲಸ್ ಐ ಇಂಟು ತೀಟಾ ಪವರ್ 5/5 ಫ್ಯಾಕ್ಟೋರಿಯಲ್. ಐ ಪವರ್ 6 ಅಂತ ಹೇಳಿದರೆ ಐ ಸ್ಕ್ವೇರ್ ಇಂಟು ಐ ಸ್ಕ್ವೇರ್ ಇಂಟು ಐ ಸ್ಕ್ವೇರ್ ಅಂದರೆ ಮೈನಸ್ ತೀಟಾ ಪವರ್ 6 ಡಿವೈಡ್ ಬೈ 6 ಫ್ಯಾಕ್ಟೋರಿಯಲ್ ಆಗುತ್ತಲ್ವಾ ಇದು. ಐ ಪವರ್ 7 ಅಂದರೆ ಮೈನಸ್ ಐ ಇಂಟು ತೀಟಾ ಪವರ್ 7/7 ಫ್ಯಾಕ್ಟೋರಿಯಲ್ ಪ್ಲಸ್ ಮೈನಸ್ ಆ್ಯಂಡ್ ಸೋ ಆನ್. ಇಲ್ಲಿ ಅಬ್ಸರ್ವ್ ಮಾಡಿ, ಈಗ ನಂಬರ್ ಕಂಟೈನಿಂಗ್ ಐ ಮತ್ತು ನಾಟ್ ಕಂಟೈನಿಂಗ್ ಐನ ಸಪ್ರೇಟ್ ಮಾಡಿ. ಅವಾಗ ಏನಾಗುತ್ತೆ, ದಟ್ ಈಸ್ ಈಕ್ವಲ್ ಟು ಇ ಪವರ್ ಐ ತೀಟಾ ಈಸ್ ಈಕ್ವಲ್ ಟು 1 ಮೈನಸ್ ತೀಟಾ ಸ್ಕ್ವೇರ್ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ ತೀಟಾ ಪವರ್ 4/4 ಫ್ಯಾಕ್ಟೋರಿಯಲ್ ಮೈನಸ್ ತೀಟಾ ಪವರ್ 6/6 ಫ್ಯಾಕ್ಟೋರಿಯಲ್ ಪ್ಲಸ್ ಮೈನಸ್ ಆ್ಯಂಡ್ ಸೋ ಆನ್ ಪ್ಲಸ್ ಐ. ಟರ್ಮ್ಸ್ ಕಂಟೈನಿಂಗ್ ಐನ ಹೊರಗೆ ತೆಗೀರಿ. ಕಾಮನ್ ತೆಗೆದ್ರೆ ಏನು ಬರುತ್ತೆ, ತೀಟಾ ಬೈ 1 ಫ್ಯಾಕ್ಟೋರಿಯಲ್ ಮೈನಸ್ ತೀಟಾ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ತೀಟಾ ಪವರ್ 5/5 ಫ್ಯಾಕ್ಟೋರಿಯಲ್ ಮೈನಸ್ ತೀಟಾ ಪವರ್ 7/7 ಫ್ಯಾಕ್ಟೋರಿಯಲ್ ಪ್ಲಸ್ ಮೈನಸ್ ಆ್ಯಂಡ್ ಸೋ ಆನ್ ಬಂತಲ್ವಾ. ಇಲ್ಲಿ ಅಬ್ಸರ್ವ್ ಮಾಡಿ, 1 ಮೈನಸ್ ತೀಟಾ ಸ್ಕ್ವೇರ್ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ತೀಟಾ ಪವರ್ 4/4 ಫ್ಯಾಕ್ಟೋರಿಯಲ್ ಆ್ಯಂಡ್ ಸೋ ಆನ್. ಇದು ಯಾವ ಥರ ಇದೆ, ಕಾಸ್ ತೀಟಾ ಥರ ಇಲ್ವಾ. ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಪ್ಲಸ್ ತೀಟಾ ಹಾಕಿದರೆ ಸೇಮ್ ಅಲ್ವಾ. ಇದನ್ನು ನಾವೇನಂತ ಬರ್ಕೊಳ್ಬೋದು, ಇ ಪವರ್ ಐ ತೀಟಾನ ಕಾಸ್ ತೀಟಾ ಅಂತ ಬರ್ಕೊಳ್ಬೋದು. ದಟ್ ಈಸ್ ಈಕ್ವಲ್ ಟು, ಇಲ್ಲಿ ಬರಿತೀನಿ, ಅಲ್ಲಿ ಸ್ಪೇಸ್ ಇಲ್ಲ, ಇಲ್ಲಿ ಬರಿತೀನಿ. ಇ ಪವರ್ ಐ ತೀಟಾ ಇಸ್ ಈಕ್ವಲ್ ಟು ಏನಂತ ಬರ್ಕೊಳ್ಬೋದು, ದಿಸ್ ಟರ್ಮನ್ನು ಕಾಸ್ ತೀಟಾ ಅಂತ ಬರ್ಕೊಳ್ಬೋದಾ, ಪ್ಲಸ್ ಐ ಇಂಟು, ಇಲ್ಲಿ ಅಬ್ಸರ್ವ್ ಮಾಡಿ, ತೀಟಾ ಬೈ 1 ಫ್ಯಾಕ್ಟೋರಿಯಲ್ ಮೈನಸ್ ತೀಟಾ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ಆ್ಯಂಡ್ ಸೋ ಆನ್. ಇಲ್ಲಿ ಅಬ್ಸರ್ವ್ ಮಾಡಿ, ಸೈನ್ ತೀಟಾ ಫಾರ್ಮಲ್ಲಿ ಇಲ್ವಾ, ಎಕ್ಸ್ ಪ್ಲಸ್ ತೀಟಾ ಹಾಕಿದರೆ ಸೇಮ್ ದಿಸ್ ಥಿಂಗ್ ಸೇಮ್ ಅಂದರೆ ಏನಂತ ಬರ್ಕೊಳ್ಬೋದು, ಪ್ಲಸ್ ಐ ಸೈನ್ ತೀಟಾ ಅಂತ ಬರ್ಕೊಳ್ಬೋದಲ್ವಾ, ಐ ಸೈನ್ ತೀಟಾ. ಇದನ್ನು ಇ ಪವರ್ ಐ ತೀಟಾ ಇಸ್ ಈಕ್ವಲ್ ಟು ಕಾಸ್ ತೀಟಾ ಪ್ಲಸ್ ಐ ಸೈನ್ ತೀಟಾ, ಇದನ್ನು ನಾವು ಯೂಲರ್ಸ್ ಫಾರ್ಮುಲಾ ಅಂತೇಳಿ ಹೇಳ್ತೀವಿ. ಯೂಲರ್ ಫಾರ್ಮುಲಾ ಯೂಲರ್ ಅಂತಲೂ ಹೇಳ್ತಾರೆ, ಆಯ್ಲರ್ ಅಂತಲೂ ಹೇಳ್ತಾರೆ. ಇದೊಂದು ಒಬ್ಬ ಸೈಂಟಿಸ್ಟ್ ನೇಮ್. ಯೂಲರ್ ಅಂದರೆ ಒಬ್ಬ ಸೈಂಟಿಸ್ಟ್, ಕೆಲವರು ಅದನ್ನು ಯೂಲರ್ ಅಂತ ಹೇಳ್ತಾರೆ, ಕೆಲವರು ಆಯ್ಲರ್ ಅಂತ ಹೇಳ್ತಾರೆ. ನಾನು ಯೂಲರ್ ಅಂತ ಹೇಳಿ ಬಳಸ್ತೀನಿ. ಇ ಪವರ್ ಐ ತೀಟಾ ಇಸ್ ಈಕ್ವಲ್ ಟು ಕಾಸ್ ತೀಟಾ ಪ್ಲಸ್ ಐ ಸೈನ್ ತೀಟಾ ಇಸ್ ಯೂಲರ್ಸ್ ಫಾರ್ಮುಲಾ. ಏನು ಸಿಕ್ತು ನಮಗೆ, ಇ ಪವರ್ ಐ ತೀಟಾ ಇಸ್ ಈಕ್ವಲ್ ಟು ಕಾಸ್ ತೀಟಾ ಪ್ಲಸ್ ಐ ಸೈನ್ ತೀಟಾ. ಏನಿದು,
ಯೂಲರ್ಸ್ ಫಾರ್ಮುಲಾ ಅಲ್ವಾ, ಯೂಲರ್ಸ್ ಫಾರ್ಮುಲಾ. ಈಗ ನಾನು ಯೂಲರ್ಸ್ ಫಾರ್ಮುಲಾನ ತಗೊಳ್ತೀನಿ. ದಟ್ ಈಸ್ ಇ ಪವರ್ ಐ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ. ಈಗ ನಾವು ರೀಪ್ಲೇಸ್ ದಿಸ್ ಐ ಬೈ ಮೈನಸ್ ಐ ಏನಾಗುತ್ತೆ, ರೀಪ್ಲೇಸ್ ಐ ಬೈ ಮೈನಸ್ ಐ ಏನಾಗುತ್ತೆ, ಏನಾಯಿತು, ಈ ಪವರ್ ಐ ಪ್ಲೇಸಿಗೆ ಮೈನಸ್ ಐ ಬಂದರೆ ಮೈನಸ್ ಐ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಪ್ಲಸ್ ಐ ಇದ್ದಲ್ಲಿ ಮೈನಸ್ ಐ ಸೈನ್ ಥೀಟಾ. ಇವೆರಡನ್ನು ಈಗ ಆ್ಯಡ್ ಮಾಡಿದಾಗ ಏನು ಬಂತು, ಇ ಪವರ್ ಐ ಥೀಟಾ ಪ್ಲಸ್ ಇ ಪವರ್ ಮೈನಸ್ ಐ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಪ್ಲಸ್ ಕಾಸ್ ಥೀಟಾ ಅಂದರೆ 2 ಟೈಮ್ಸ್ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಮೈನಸ್ ಐ ಸೈನ್ ಥೀಟಾ ಕ್ಯಾನ್ಸಲ್ ಆಗುತ್ತಲ್ವಾ, ಗೆಟ್ ಕ್ಯಾನ್ಸಲ್. ಇದನ್ನು ಹೇಗೆ ಬರ್ಕೊಳ್ಬೋದು, ಇ ಪವರ್ ಐ ಥೀಟಾ ಪ್ಲಸ್ ಇ ಪವರ್ ಮೈನಸ್ ಐ ಥೀಟಾ ಡಿವೈಡ್ ಬೈ 2 ಅಂತ ಬರಿಬೋದಾ, ದಟ್ ಈಸ್ ಈಕ್ವಲ್ ಟು ಕಾಸ್ ಥೀಟಾ ಅಲ್ವಾ. ಈಗ ಇ ಪವರ್ ಐ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ನಮ್ಗೆ ಗೊತ್ತಿದೆ ಯೂಲರ್ಸ್ ಫಾರ್ಮುಲಾ. ಇ ಪವರ್ ಮೈನಸ್ ಐ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಮೈನಸ್ ಐ ಸೈನ್ ಥೀಟಾ. ಓಕೆ, ಇದೆರಡನ್ನು ಸಬ್ಟ್ರ್ಯಾಕ್ಟ್ ಮಾಡಿ. ಅವಾಗೇನಾಯಿತು, ಸಬ್ಟ್ರ್ಯಾಕ್ಟ್ ಮಾಡಿದಾಗ ಇ ಪವರ್ ಐ ಥೀಟಾ ಮೈನಸ್ ಇ ಪವರ್ ಮೈನಸ್ ಐ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಮೈನಸ್ ಕಾಸ್ ಥೀಟಾ ಕ್ಯಾನ್ಸಲ್, ಕಾಸ್ ಥೀಟಾ ಮೈನಸ್ ಕಾಸ್ ಥೀಟಾ ಗೆಟ್ ಕ್ಯಾನ್ಸಲ್, ಪ್ಲಸ್ ಐ ಸೈನ್ ಥೀಟಾ ಮೈನಸ್ ಆಫ್ ಮೈನಸ್ ಐ ಥೀಟಾ ಇಟ್ ಬಿಕಮ್ಸ್ ಪ್ಲಸ್, ಅಂದರೆ ಟೂ ಟೈಮ್ಸ್ ಐ ಸೈನ್ ಥೀಟಾ ಅಲ್ವಾ, 2 ಟೈಮ್ಸ್ ಐ ಸೈನ್ ಥೀಟಾ. ಇದನ್ನು ಹೇಗೆ ಬರ್ಕೊಳ್ಬೋದು, ದಟ್ ಇಂಪ್ಲೈಸ್ ಹಿಯರ್ ಆಲ್ಸೋ ದಟ್ ಇಂಪ್ಲೈಸ್ ಹೇಗೆ ಬರ್ಕೊಳ್ಬೋದು, ಇ ಪವರ್ ಐ ಥೀಟಾ ಮೈನಸ್ ಇ ಪವರ್ ಮೈನಸ್ ಐ ಥೀಟಾ ಡಿವೈಡ್ ಬೈ 2i ಇಸ್ ಈಕ್ವಲ್ ಟು ಸೈನ್ ಥೀಟಾ ಅಂತ ಬರ್ಕೊಳ್ಬೋದಲ್ವಾ. ಇದು ಮತ್ತು ಇದನ್ನು ನಾವು ಸರ್ಕ್ಯುಲಾರ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಸರ್ಕ್ಯುಲಾರ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಸರ್ಕ್ಯುಲಾರ್ ಫಂಕ್ಷನ್ಸ್ ಅಂದರೆ ಏನು, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಇ ಪವರ್ ಐ ಥೀಟಾ ಪ್ಲಸ್ ಇ ಪವರ್ ಮೈನಸ್ ಐ ಥೀಟಾ ಡಿವೈಡ್ ಬೈ 2 ಆ್ಯಂಡ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಇ ಪವರ್ ಐ ಥೀಟಾ ಮೈನಸ್ ಇ ಪವರ್ ಮೈನಸ್ ಐ ಥೀಟಾ ಡಿವೈಡ್ ಬೈ 2i. ನಿಮಗೆ ಹೈಪರ್ಬೋಲಿಕ್ ಫಂಕ್ಷನ್ ಗೊತ್ತಿರ್ಬೋದು. ಏನು, ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಡಿವೈಡ್ ಬೈ 2. ಸೈನ್ ಹೈಪರ್ಬೋಲಿಕ್ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಡಿವೈಡ್ ಬೈ 2 ಗೊತ್ತಿದೆ ಅಲ್ವಾ. ಇದು ಏನು, ಹೈಪರ್ಬೋಲಿಕ್ ಕಾಸ್ ಹೈಪರ್ಬೋಲಿಕ್ ಎಕ್ಸ್, ಇದು ಸೈನ್ ಹೈಪರ್ಬೋಲಿಕ್ ಎಕ್ಸ್. ನಾನು ಈಗ ಸರ್ಕ್ಯುಲರ್ ಫಂಕ್ಷನ್ ತಗೊಳ್ತೀನಿ. ಏನು, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಇ ಪವರ್ ಐ ಥೀಟಾ ಪ್ಲಸ್ ಇ ಪವರ್ ಮೈನಸ್ ಐ ಥೀಟಾ ಡಿವೈಡ್ ಬೈ 2. ಹಾಗೆ ಸೈನ್ ಥೀಟಾ ಇಸ್ ಈಕ್ವಲ್ ಟು ಇ ಪವರ್ ಐ ಥೀಟಾ ಮೈನಸ್ ಇ ಪವರ್ ಮೈನಸ್ ಐ ಥೀಟಾ ಡಿವೈಡ್ ಬೈ 2i. ಓಕೆ, ಇಲ್ಲಿ ಥೀಟಾ ಪ್ಲೇಸಿಗೆ ಐ ಎಕ್ಸ್ ಹಾಕಿ ಏನಾಗುತ್ತೆ ನೋಡೋಣ. ಥೀಟಾ ಪ್ಲೇಸಿಗೆ ಐ ಎಕ್ಸ್ ಹಾಕಿದರೆ, ಥೀಟಾ ಪ್ಲೇಸಿಗೆ ಏನು ಐ ಎಕ್ಸ್ ಹಾಕೋಣ, ಏನಾಗುತ್ತೆ, ಕಾಸ್ ಐ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಐ ಥೀಟಾ ಪ್ಲೇಸಿಗೆ ಐ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಐ ಥೀಟಾ ಪ್ಲೇಸಿಗೆ ಐ ಎಕ್ಸ್ ಡಿವೈಡ್ ಬೈ 2. ದಟ್ ಈಸ್ ಈಕ್ವಲ್ ಟು ಏನಾಯಿತು, ಕಾಸ್ ಐ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಐ ಇಂಟು ಐ ಸ್ಕ್ವೇರ್ ಎಕ್ಸ್. ಐ ಸ್ಕ್ವೇರ್ ಅಂದರೆ -1 ಅಲ್ವಾ, ಮೈನಸ್ ಎಕ್ಸ್ ಪ್ಲಸ್ ಇ ಪವರ್ ಐ ಇಂಟು ಏನು ಐ ಸ್ಕ್ವೇರ್ ಅಂದರೆ -1 ಇಂಟು ಮೈನಸ್ ಅಂದರೆ +1 ಎಕ್ಸ್ ಡಿವೈಡ್ ಬೈ 2. ದಿಸ್ ಈಸ್ ನಥಿಂಗ್ ಬಟ್ ಏನು, ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಡಿವೈಡ್ ಬೈ 2 ಅಂದರೆ ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಅಲ್ವಾ. ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಏನು ಸಿಕ್ತು, ಕಾಸ್ ಐ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಸಿಕ್ತಲ್ವ ನಮಗೆ. ಇಲ್ಲಿ ಅಬ್ಸರ್ವ್ ಮಾಡಿ, ಸೈನ್ ಥೀಟಾ ಪ್ಲೇಸಿಗೆ ಐ ಎಕ್ಸ್ ಹಾಕಿ ಏನಾಯಿತು, ಸೈನ್ ಐ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಐ ಥೀಟಾ ಪ್ಲೇಸಿಗೆ ಐ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಐ ಥೀಟಾ ಪ್ಲೇಸಿಗೆ ಐ ಎಕ್ಸ್ ಡಿವೈಡ್ ಬೈ 2i. ದಟ್ ಈಸ್ ಸೈನ್ ಐ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಐ ಇಂಟು ಐ ಸ್ಕ್ವೇರ್ ಅಂದರೆ -1 ಮೈನಸ್ ಎಕ್ಸ್ ಮೈನಸ್ ಇ ಪವರ್ ಐ ಇಂಟು ಐ ಸ್ಕ್ವೇರ್ ಅಂದರೆ -1 ಮೈನಸ್ ಇಂಟು ಮೈನಸ್ ಪ್ಲಸ್ ಇ ಪವರ್ ಎಕ್ಸ್ ಡಿವೈಡ್ ಬೈ 2i. ಈಗ ಅಬ್ಸರ್ವ್ ಮಾಡಿ, ಸೈನ್ ಐ ಎಕ್ಸ್ ಇಸ್ ಈಕ್ವಲ್ ಟು, ನಾನು ಇದಕ್ಕೆ ಐಯಿಂದ ಮಲ್ಟಿಪ್ಲೈ ಮಾಡ್ತೀನಿ, ಇ ಪವರ್ ಮೈನಸ್
ಎಕ್ಸ್ ಮೈನಸ್ ಇ ಪವರ್ ಎಕ್ಸ್ ಅಲ್ವಾ. ಐಯಿಂದ ಮಲ್ಟಿಪ್ಲೈ ಮಾಡಿದ್ದೀನಿ, ಡಿವೈಡ್ ಕೂಡ ಐಯಿಂದ ಡಿವೈಡ್ ಮಾಡ್ತೀನಿ. ಅವಾಗಿಲ್ಲ ಐ ಇದೇನಾಯಿತು, ಐ ಸ್ಕ್ವೇರ್ ಆಯಿತು. ಇದಕ್ಕೆ ಐಯಿಂದ ಮಲ್ಟಿಪ್ಲೈ ಮಾಡಿದೆ, ಐಯಿಂದ ಡಿವೈಡ್ ಮಾಡಿದೆ. ಐಯಿಂದ ಮಲ್ಟಿಪ್ಲೈ ಮಾಡಿದಾಗ ಐ ಇಂಟು ಇ ಪವರ್ ಮೈನಸ್ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್ ಅಲ್ವಾ. ಐಯಿಂದ ಡಿವೈಡ್ ಮಾಡಿದಾಗ 2 ಐ ಇದ್ದಿದ್ದು ಐ ಸ್ಕ್ವೇರ್ ಆಯಿತು. ದಟ್ ಈಸ್ ಸೈನ್ ಐ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು ಅಬ್ಸರ್ವ್ ಮಾಡಿ. ಸೈನ್ ಐ ಎಕ್ಸ್ ಇಸ್ ಈಕ್ವಲ್ ಟು ಐ ಇಂಟು ಇ ಪವರ್ ಮೈನಸ್ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್ ಡಿವೈಡ್ ಬೈ ಮೈನಸ್ 2 ಇಂಟು ಐ ಸ್ಕ್ವೇರ್ ಅಂದರೆ -1, 2 ಇಂಟು -1 ಅಂದರೆ -2 ಅಲ್ವಾ. ಇಲ್ಲಿ ಅಬ್ಸರ್ವ್ ಮಾಡಿ, ಸೈನ್ ಐ ಎಕ್ಸ್ ಇಸ್ ಈಕ್ವಲ್ ಟು ಐ ಇಂಟು ಇದನ್ನು ಹೀಗೆ ಬರ್ಕೊಳ್ಬೋದಾ, ಇಲ್ಲಿ ಮೈನಸ್ ಇದೆ, ಮೈನಸನ್ನು ಪ್ಲಸ್ ಮಾಡ್ಕೊಳ್ಬೋದಾ ನಾವು, ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಡಿವೈಡ್ ಬೈ 2 ಅಂತ ಬರಿಬೋದಾ. ಅಂದರೆ ಮೈನಸ್ ಇದನ್ನು ಪ್ಲಸ್ ಮಾಡಿದ್ದೀನಿ ಅಷ್ಟೇ. ಬೋತ್ ಇನ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಮಾಡ್ಕೊಳ್ಬೋದಲ್ವಾ, ಏನೂ ಚೇಂಜ್ ಆಗಲ್ಲ. ಅಂದರೆ ಸೈನ್ ಐ ಎಕ್ಸ್ ಇಸ್ ಈಕ್ವಲ್ ಟು ಏನು ಸಿಕ್ತು, ಐ ಇಂಟು ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಡಿವೈಡ್ ಬೈ 2 ಅಂದರೆ ಏನು, ಈಗಷ್ಟೇ ನಾವು ನೋಡಿದ್ವು ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಬೈ 2 ಅಂದರೆ ಸೈನ್ ಹೈಪರ್ಬೋಲಿಕ್ ಎಕ್ಸ್ ಅಲ್ವಾ. ಐ ಇಂಟು ಸೈನ್ ಹೈಪರ್ಬೋಲಿಕ್ ಎಕ್ಸ್ ನಮಗೇನು ಸಿಕ್ತು, ಕಾಸ್ ಐ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಸಿಕ್ಕಿತ್ತು. ಸೈನ್ ಐ ಎಕ್ಸ್ ಇಸ್ ಈಕ್ವಲ್ ಟು ಐ ಇಂಟು ಸೈನ್ ಹೈಪರ್ಬೋಲಿಕ್ ಎಕ್ಸ್ ಸಿಕ್ತು, ಸೈನ್ ಹೈಪರ್ಬೋಲಿಕ್ ಎಕ್ಸ್ ಸಿಕ್ತು. ಈ ವಿಡಿಯೋದಲ್ಲಿ ನಾವು ಏನು ಕಲ್ತು ಅಂತ ಹೇಳಿದರೆ, ನಮಗೆ ಗೊತ್ತಿತ್ತು z ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಅನ್ನೋದು ಜನರಲ್ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಥವಾ ಸಿಂಪ್ಲಿ ಕಾರ್ಟೀಷಿಯನ್ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನಂಬರು. z ಇಸ್ ಈಕ್ವಲ್ ಟು ಆರ್ ಆಫ್ ಕಾಸ್ ತೀಟಾ ಪ್ಲಸ್ ಐ ಸೈನ್ ತೀಟಾ ಅನ್ನೋದು ಪೋಲಾರ್ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನಂಬರು. ಆಮೇಲೆ z ಇಸ್ ಈಕ್ವಲ್ ಟು ಆರ್ ಇಂಟು ಇ ಪವರ್ ಐ ತೀಟಾ ಅಲ್ವಾ. ಇ ಪವರ್ ಐ ತೀಟಾ ಅನ್ನೋದು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನಂಬರ್, ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನಂಬರ್, ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನಂಬರ್. ನಾನು ಅಲ್ಲಿ ತೋರಿಸ್ಲಿಕ್ಕೆ ಮರ್ತು ಹೋಗಿತ್ತು. ಆಯ್ಲರ್ ಫಾರ್ಮುಲಾ ಇಲ್ಲಿ ಕಂಡುಹಿಡಿದ್ವಲ್ವಾ. ಆಯ್ಲರ್ ಫಾರ್ಮುಲಾ ಏನು ಬಂತು ಇಲ್ಲಿ ನೋಡಿ, ಇ ಪವರ್ ಐ ತೀಟಾ ಇಸ್ ಈಕ್ವಲ್ ಟು ಕಾಸ್ ತೀಟಾ ಪ್ಲಸ್ ಐ ಸೈನ್ ತೀಟಾ, ಅದು ಆಯ್ಲರ್ ಫಾರ್ಮುಲಾ ಅಲ್ವಾ. ಕಾಸ್ ತೀಟಾ ಪ್ಲಸ್ ಐ ಸೈನ್ ತೀಟಕ್ಕೆ ಪ್ಲೇಸಿಗೆ ಇ ಪವರ್ ಐ ತೀಟಾನ ಹಾಕ್ಬೋದಲ್ವಾ. ಅಂದರೆ ಇ ಪವರ್ ಐ ತೀಟಾ ಇಸ್ ಈಕ್ವಲ್ ಟು ಕಾಸ್ ತೀಟಾ ಪ್ಲಸ್ ಐ ಸೈನ್ ತೀಟಾ ಅನ್ನೋದು ಆಯ್ಲರ್ ಫಾರ್ಮುಲಾ. ಇಲ್ಲಿ ಕಾಸ್ ತೀಟಾ ಪ್ಲಸ್ ಸೈನ್ ತೀಟಾ ಪ್ಲೇಸಿಗೆ ಇ ಪವರ್ ಐ ತೀಟಾ ಹಾಕಿದರೆ ಆರ್ ಇಂಟು ಇ ಪವರ್ ಐ ತೀಟಾ ಆಯ್ತಲ್ವಾ. ಇದನ್ನ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ನಮ್ಗೆ ಆರ್ ಅಂದರೆ ಏನು, ಆರ್ ಅನ್ನೋದು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ತೀಟಾ ಅನ್ನೋದು ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್. ಹಾಗೆ ಕಾಸ್ ತೀಟಾ ಅಂತ ಹೇಳಿದರೆ ಇ ಪವರ್ ಐ ತೀಟಾ ಪ್ಲಸ್ ಇ ಪವರ್ ಮೈನಸ್ ಐ ತೀಟಾ ಡಿವೈಡ್ ಬೈ 2. ಸೈನ್ ತೀಟಾ ಅಂತ ಹೇಳಿದರೆ ಇ ಪವರ್ ಐ ತೀಟಾ ಮೈನಸ್ ಇ ಪವರ್ ಮೈನಸ್ ಐ ತೀಟಾ ಡಿವೈಡ್ ಬೈ 2i. ಇದನ್ನು ಸರ್ಕ್ಯುಲಾರ್ ಫಂಕ್ಷನ್ಸ್ ಅಂತೇಳಿ ಹೇಳ್ತೀವಿ. ಹಾಗೆ ಕಾಸ್ ಐ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಹೈಪರ್ಬೋಲಿಕ್ ಎಕ್ಸ್, ಹಾಗೆ ಸೈನ್ ಐ ಎಕ್ಸ್ ಇಸ್ ಈಕ್ವಲ್ ಟು ಐ ಇಂಟು ಸೈನ್ ಹೈಪರ್ಬೋಲಿಕ್ ಎಕ್ಸ್ ಅನ್ನುವಂಥ ರಿಸಲ್ಟ್ ಕೂಡ ನೋಡಿದ್ವು. ಥ್ಯಾಂಕ್ ಯು.